ವಿಶ್ವವಿಖ್ಯಾತ ಬೆಂಗಳೂರು ಐತಿಹಾಸಿಕ ಕರಗ. ಬೆಂಗಳೂರು ಕರಗಕ್ಕೂ ಕೂಡ ಕಾಸು ಕೊಟ್ಟಿಲ್ವಾ ಸರ್ಕಾರ? ಪಿಆರ್ ರಮೇಶ್ ಪಿತೂರಿಯಿಂದಲೇ ಹಣ ಸಿಕ್ಕಿಲ್ವಂತೆ. ಕರಗ ಸಮಿತಿ ಅಧ್ಯಕ್ಷ ಸತೀಶ್ ಗಂಭೀರ ಆರೋಪ ಮಾಡಿದ್ದಾರೆ. ಸತತವಾಗಿ 6 ವರ್ಷದಿಂದ ಕರಗವನ್ನ ಮಾಡಿಸುತ್ತಿದ್ದೇನೆ, 1 ರೂಪಾಯಿಯನ್ನು ಕರಗ ಮಾಡಲು ಕೊಟ್ಟಿಲ್ಲ ನಮಗೆ. 40 ಲಕ್ಷ ಯಾರ ಅಕೌಂಟ್ಗೆ ಹೋಗಿದೆ ಎಂದು ಪ್ರಶ್ನೆ ಮಾಡಿದ್ದಾರೆ ಸತೀಶ್. ಕರಗ ಮಾಡ್ತಾ ಇದೀವಿ, ನಮ್ಮ ಕೈಯಿಂದ ಹಣ ಹಾಕಿ ಕರಗ ಮಾಡ್ತಾ ಇದೀವಿ. ವಿಶ್ವವಿಖ್ಯಾತ ಕರಗ ಮಹೋತ್ಸವ ಇದು. ಇಂಥ ಕರಗ ಮಹೋತ್ಸವ ಐತಿಹಾಸಿಕ, ಪುರಾತನ ಇತಿಹಾಸ ಇರುವಂತಹ ಈ ಕರಗ ಮಹೋತ್ಸವ. ಆದ್ರೆ ಕರಗಕ್ಕೆ ಹಣ ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ ಯಾವ ಅಕೌಂಟಿಗೆ ಹೋಗಿದೆ ಅನ್ನೋ ರೀತಿಯಲ್ಲಿ ಮಾತಾಡಿದ್ದಾರೆ. ಇವಾಗ ಕರಗ ಸ್ಟಾರ್ಟ್ ಆಗಿ 8 ದಿವಸ ಆಯಿತು. ಕರಗಕ್ಕೆ 3-4 ದಿವಸ ಮುಂಚೆನೆ 50 ಲಕ್ಷ ರಿಲೀಸ್ ಮಾಡ್ಬಿಡೋರು. ಇನ್ನು ಬ್ಯಾಲೆನ್ಸ್ ದುಡ್ಡನ್ನ ಕರಗ ಆದ್ಮೇಲೆ ರಿಲೀಸ್ ಮಾಡೋರು. ಈ ಸಲ ಪಿಆರ್ ರಮೇಶ್ ಪಿತೂರಿಯಿಂದಾನೇ ಇದು ಆಗಿರೋದು. ಈ ಸಲ ನೋಡಿ, ಇವಾಗ ಆಯ್ತು, ಇವತ್ತು ಫೈನಲ್ ಡೇ. ಇವಾಗ 65 ಲಕ್ಷ ಖರ್ಚು ಮಾಡಿದಿರಿ. ನೀವು ಹೇಳ್ತಾರೆ ಹಂತವಾಗಿ 40 ಲಕ್ಷನ ಏನ್ ಮಾಡೋದು? ಇವತ್ತು ಕರಗ ಇವತ್ತು 45-50 ಲಕ್ಷ ಬೇಕು. ಇವಾಗ ರಿಲೀಸ್ ಮಾಡಿದ್ದಾರೆ. ಯಾರಿಗೆ ಮಾಡಿದ್ದಾರೆ? ಇದು ಪಿಆರ್ ರಮೇಶ್ಗೆ ಏನೂ ಗೊತ್ತಿಲ್ಲ. ನಮ್ಮ ಶಾಸ್ತ್ರ ಸಂಪ್ರದಾಯ, ನಮ್ಮ ಜನಾಂಗ, ನಮ್ಮ ವಿಶ್ವವಿಖ್ಯಾತ ಬೆಂಗಳೂರು ಕರಗ ಬಗ್ಗೆ ಪಿಆರ್ ರಮೇಶ್ ಗೊತ್ತಿಲ್ಲ ಅನ್ನೋದಕ್ಕೆ ಇದೇ ಉದಾಹರಣೆ. ಯಾಕಂತ ಹೇಳಿದ್ರೆ ಇವತ್ತು ಏನ್ ಮಾಡ್ತಾ ಇದೀರಿ ಅವ್ರನ್ನ ಕೇಳಿ, ಇವತ್ತು ಎಷ್ಟು ಓದ್ತಿದ್ದೀರಿ ಅವ್ರನ್ನ ಕೇಳಿ. ಏನಂದ್ರೆ ಏನು ಗೊತ್ತಿಲ್ಲ. ಅವ್ರು ಬರೀ ಶೋ ಉಡಾಯಿಸೋದೇ ಅವ್ರ ಕೆಲಸ. ನಾನು ಇದನ್ನ ಪದೇ ಪದೇ ಹೇಳ್ತಾ ಇದ್ದೀನಿ. ಇವಾಗ 40 ಲಕ್ಷ ಕೊಟ್ಟಿದಾರಂದ್ರಲ್ಲ, ಇದನ್ನ ಫುಲ್ ನೀವು ತನಿಖೆ ಮಾಡಿ. 40 ಲಕ್ಷ ಯಾರ ಅಕೌಂಟ್ಗೆ ಹೋಗಿದೆ? ಮುಜರಾಯಿಗೆ ಹೋಗಿದೆ. ಮುಜರಾಯಿ ಯಾವಾಗ ಕೊಡ್ತಾರೆ? ಕರಗ ಆದ್ಮೇಲೆ ಕೊಡ್ತೀನಿ ಅಂದ್ರೆ. ಇವಾಗ ಹೂವದವ್ನು ಕೊಟ್ಟಿಲ್ಲ ಅಂದ್ರೆ ನೋಡಿ, ಹೂವು ಹಾಕಿಲ್ಲ. ಇವಾಗ ಅವ್ರಿಗೆ ನಾನು 1 ಅವರಲ್ಲಿ 40 ಲಕ್ಷ ಕೊಡಬೇಕು. ಇಲ್ಲ ಕರಗ ನಾನು 3 ದಿವಸ. ಕರಗ ವಿಚಾರದಲ್ಲಿ ಜ್ಞಾನೇಂದ್ರ ತೀವ್ರ ಬೇಸರವನ್ನು ಹೊರಹಾಕಿದ್ದಾರೆ. ಇತಿಹಾಸದಲ್ಲಿ ಮೊದಲ ಬಾರಿಗೆ ಮಾಧ್ಯಮದಲ್ಲಿ ಮಾತಾಡಿದ್ದಾರೆ. ದೇವಸ್ಥಾನದ ಚರಿತ್ರೆಯಲ್ಲಿ ಅರ್ಚಕರು ಮೊದಲ ಪ್ರತಿಕ್ರಿಯೆ ನೀಡಿರೋದು. ಕರಗಕ್ಕೆ ಸರ್ಕಾರದಿಂದ 1 ರೂಪಾಯಿ ಕೂಡ ಬಂದಿಲ್ಲ ಅಂತ ಹೇಳಿ. ಬೆಂಗಳೂರು ಕರಗಕ್ಕೆ ನಾನೇ 20 ಲಕ್ಷವನ್ನ ಹಾಕಿದ್ದೇನೆ, ಮೊದಲ ಬಾರಿಗೆ ಹಣ ಬಿಡುಗಡೆ ಮಾಡಿಲ್ಲ ಅಂತೇಳಿ ಜ್ಞಾನೇಂದ್ರ ಹೇಳಿದ್ದಾರೆ. ನಿಮಗೆ ಕೊಡೋಕೆ ಸಾಧ್ಯ ಇಲ್ಲ ಅಂದ್ರೆ ಆಗಲ್ಲ ಅಂತ ಹೇಳಿ ನಾವೇ ದುಡ್ಡು ಹಾಕಿ ಕರಗ ಮಾಡಿಸ್ತೇವೆ ಅಂತ ಹೇಳಿ ಹೇಳಿದ್ದಾರೆ ಜ್ಞಾನೇಂದ್ರ. ಇದೇ ಮೊದಲನೇ ಬಾರಿ ನಾವು ಅರ್ಚಕರು ಚಾಕರಿದಾರರು ದುಡ್ಡು ಹಾಕಿ ಮಾಡ್ತಾ ಇರೋದು. ಇದ್ರವರೆಗೂ 1 ರೂಪಾಯಿಗಳು ಹಣ ಬಿಡುಗಡೆ ಮಾಡಿಲ್ಲ ಅವರು. ಇವತ್ತು ಬರುತ್ತೆ ನಾಳೆ ಬರುತ್ತೆ ಅಂತ ಇದ್ದಾರೆ. ಯಾಕಂದ್ರೆ ನಾವು ಇತಿಹಾಸ ಪ್ರಸಿದ್ಧ ಜಾತ್ರೆ ನಿಲ್ಬಾರ್ದು ಅಂದ್ಬಿಟ್ಟು ನಾವು ಕೈಯಿಂದ 3 ಅಧ್ಯಕ್ಷರು, ನಮ್ಮ ಸೂರ್ಯಣ್ಣವರು, ನಾವು 20 ಲಕ್ಷ ಹಾಕಿ ಕೈಯಿಂದ ಹಾಕಿ ಖರ್ಚು ಮಾಡಿದ್ವಿ. ನೋಡಿ, ಇದ್ರ ತನಕ 1 ರೂಪಾಯಿ ಕೊಟ್ಟಿಲ್ಲ ಸರ್. ಇವತ್ತು ಬರುತ್ತೆ ನಾಳೆ ಬರುತ್ತೆ, ಬಿಬಿಎಂಪಿಯಿಂದ ಇನ್ನ ಚೆಕ್ ಬಂದಿಲ್ಲ ಅಂತ ಇದೇ ರೀತಿ ಹೇಳ್ಕೊಂಡು ನೋಡಿ, 9 ದಿವಸದ ಅಲಂಕಾರ ನಮ್ಮ ಕೈಯಿಂದ ಹಾಕಿ, ನಾನು ಒಳಗಡೆ ಇದೆಲ್ಲ ಜವಾಬ್ದಾರಿ ನಾವು ತಗೊಂಡಿದ್ವಿ. ಹೊರಗಡೆ ಅಲಂಕಾರದ್ದೆಲ್ಲ ನಮ್ಮ ಸೂರ್ಯಣ್ಣ ಅವರು ತಗೊಂಡಿದ್ರು. ಮಿಕ್ಕಿದ ಈ ಚಾಕರಿದಾರ ಹಣ, ಈ ಪೂಜೆ ಸಾಮಾನು, ಇದುಗಳೆಲ್ಲ ಮೇಲ್ಖರ್ಚುಗಳೆಲ್ಲ ನಮ್ಮ ಅಧ್ಯಕ್ಷರು ನೋಡ್ಕೊಂಡಿದ್ದಾರೆ. ಇದುವರೆಗೂ ನಾಳೆ ಬರುತ್ತೆ ಅಂತ ಹೇಳ್ಕೊಂಡೇ ಬಂದಿದ್ದಾರೆ. ನೋಡಿ, ಇವತ್ತು ಜಾತ್ರೆ ಮುಗಿತಾ ಬಂತು, ಇದ್ರವರೆಗೂ 1 ರೂಪಾಯಿ ಕೊಟ್ಟಿಲ್ಲ. ನಾನು 20 ಲಕ್ಷ ರೂಪಾಯಿ ಹಾಕಿದ್ದೀನಿ. ಹೌದು ಮೇಡಮ್, ನೋಡಿ ನಮಗೆ ಕೊಡ್ತಾ ಇರೋದು ಇವಾಗ, ಯಾಕಂದ್ರೆ ಬಿಬಿಎಂಪಿ ಆಫೀಸ್ ಇರೋದು ಬಂದು ದೇವಸ್ಥಾನದ ಜಾಗ ಅದು. ಅದನ್ನ ಅವರು ಲೀಸ್ ಅಂತ ಪಡೆದಿರ್ತಾರೆ 100 ವರ್ಷಕ್ಕೆ. ಅದಾದ್ಮೇಲೆ ಏನಾಯ್ತು, ಯಾರು ಬಿಡಿಸ್ಕೊಳಕ್ ಹೋಗಿಲ್ಲ. ಅಲ್ಲಿಂದ ಏನಾಯ್ತು ಅಂದ್ರೆ ಅವರು ಅನುದಾನ ಕೊಡ್ತಾ ಬಂದ್ರು. ಆ ಜಾಗಕ್ಕೆ ಪರಿಹಾರದ ರೂಪದಲ್ಲಿ ತಾಯಿಗೆ ಸೇವೆ ಸಲ್ಲಿಸ್ತಾ ಬರ್ತಾ ಇದ್ದಾರೆ. ಅದನ್ನ ಇವರು ತಡೆ ಹಿಡಿದು ಇವಾಗ ನೋಡಿ, ಅಧಿಕಾರಿಗಳು ಮುಜರಾಯಿಂದ 1 ರೂಪಾಯಿ ಹಾಕಲ್ಲ ಅವರು. ಇಲ್ಲ ಸರ್, ನಮ್ಮ ದೇವಸ್ಥಾನದ ಚರಿತ್ರೆಯಲ್ಲೇ 800 ವರ್ಷದ ಇತಿಹಾಸದಲ್ಲೇ ಇದೇ ಮೊದಲನೇ ಬಾರಿ ನಾವು ಅರ್ಚಕರು ಚಾಕರಿದಾರರು ದುಡ್ಡು ಹಾಕಿ ಮಾಡ್ತಾ ಇರೋದು. ಇದ್ರವರೆಗೂ 1 ರೂಪಾಯಿಗಳು ಹಣ ಬಿಡುಗಡೆ ಮಾಡಿಲ್ಲ ಅವರು. ಇವತ್ತು ಬರುತ್ತೆ ನಾಳೆ ಬರುತ್ತೆ ಅಂತ ಇದ್ದಾರೆ. ಯಾಕಂದ್ರೆ ನಾವು ಇತಿಹಾಸ ಪ್ರಸಿದ್ಧ ಜಾತ್ರೆ ನಿಲ್ಬಾರ್ದು ಅಂದ್ಬಿಟ್ಟು ನಾವು ಕೈಯಿಂದ 3 ಅಧ್ಯಕ್ಷರು, ನಮ್ಮ ಸೂರ್ಯಣ್ಣವರು, ನಾವು 20 ಲಕ್ಷ ಹಾಕಿ ಕೈಯಿಂದ ಹಾಕಿ ಖರ್ಚು ಮಾಡಿದ್ವಿ. ನೋಡಿ, ಇದ್ರ ತನಕ 1 ರೂಪಾಯಿ ಕೊಟ್ಟಿಲ್ಲ ಸರ್. ಇವತ್ತು ಬರುತ್ತೆ ನಾಳೆ ಬರುತ್ತೆ, ಬಿಬಿಎಂಪಿಯಿಂದ ಇನ್ನ ಚೆಕ್ ಬಂದಿಲ್ಲ ಅಂತ ಇದೇ ರೀತಿ ಹೇಳ್ಕೊಂಡು ನೋಡಿ, 9 ದಿವಸದ ಅಲಂಕಾರ ನಮ್ಮ ಕೈಯಿಂದ ಹಾಕಿ, ನಾನು ಒಳಗಡೆ ಇದೆಲ್ಲ ಜವಾಬ್ದಾರಿ ನಾವು ತಗೊಂಡಿದ್ವಿ. ಹೊರಗಡೆ ಅಲಂಕಾರದ್ದೆಲ್ಲ ನಮ್ಮ ಸೂರ್ಯಣ್ಣ ಅವರು ತಗೊಂಡಿದ್ರು. ಮಿಕ್ಕಿದ ಈ ಚಾಕರಿದಾರ ಹಣ, ಈ ಪೂಜೆ ಸಾಮಾನು, ಇದುಗಳೆಲ್ಲ ಮೇಲ್ಖರ್ಚುಗಳೆಲ್ಲ ನಮ್ಮ ಅಧ್ಯಕ್ಷರು ನೋಡ್ಕೊಂಡಿದ್ದಾರೆ. ಇದುವರೆಗೂ ನಾಳೆ ಬರುತ್ತೆ ಅಂತ ಹೇಳ್ಕೊಂಡೇ ಬಂದಿದ್ದಾರೆ. ನೋಡಿ, ಇವತ್ತು ಜಾತ್ರೆ ಮುಗಿತಾ ಬಂತು, ಇದ್ರವರೆಗೂ 1 ರೂಪಾಯಿ ಕೊಟ್ಟಿಲ್ಲ. ನಾನು 20 ಲಕ್ಷ ರೂಪಾಯಿ ಹಾಕಿದ್ದೀನಿ. ಹೌದು ಮೇಡಮ್, ನೋಡಿ ನಮಗೆ ಕೊಡ್ತಾ ಇರೋದು ಇವಾಗ, ಯಾಕಂದ್ರೆ ಬಿಬಿಎಂಪಿ ಆಫೀಸ್ ಇರೋದು ಬಂದು ದೇವಸ್ಥಾನದ ಜಾಗ ಅದು. ಅದನ್ನ ಅವರು ಲೀಸ್ ಅಂತ ಪಡೆದಿರ್ತಾರೆ 100 ವರ್ಷಕ್ಕೆ. ಅದಾದ್ಮೇಲೆ ಏನಾಯ್ತು, ಯಾರು ಬಿಡಿಸ್ಕೊಳಕ್ ಹೋಗಿಲ್ಲ. ಅಲ್ಲಿಂದ ಏನಾಯ್ತು ಅಂದ್ರೆ ಅವರು ಅನುದಾನ ಕೊಡ್ತಾ ಬಂದ್ರು. ಆ ಜಾಗಕ್ಕೆ ಪರಿಹಾರದ ರೂಪದಲ್ಲಿ ತಾಯಿಗೆ ಸೇವೆ ಸಲ್ಲಿಸ್ತಾ ಬರ್ತಾ ಇದ್ದಾರೆ. ಅದನ್ನ ಇವರು ತಡೆ ಹಿಡಿದು ಇವಾಗ ನೋಡಿ, ಅಧಿಕಾರಿಗಳು ಮುಜರಾಯಿಂದ 1 ರೂಪಾಯಿ ಹಾಕಲ್ಲ ಅವರು. ಇನ್ನಷ್ಟು ಮಾಹಿತಿಯೊಂದಿಗೆ ನಮ್ಮ ಪ್ರತಿನಿಧಿ ದೀಪ್ತಿ ಈಗ ದೂರವಾಣಿ ಸಂಪರ್ಕಕ್ಕೆ ಬಂದಿದ್ದಾರೆ. ದೀಪ್ತಿ, ಕರಗ ಇವತ್ತು ಕೊನೆ ದಿನ, ಸರ್ಕಾರದಿಂದ 1 ರೂಪಾಯಿ ಕೂಡ ಕೊಟ್ಟಿಲ್ಲ ಅನ್ನೋ ವಿಚಾರ. ಸದ್ಯ ಈಗ ಅಧಿಕಾರಿಗಳು ಏನ್ ಹೇಳ್ತಾರೆ, ಮತ್ತೆ ಹೇಗಿದೆ ಪೂಜೆ ಪುನಸ್ಕಾರಗಳೆಲ್ಲ ಹೇಗಿದೆ, ಸಂಭ್ರಮ ಹೇಗಿದೆ ದೀಪ್ತಿ?
ಮೊಟ್ಟ ಮೊದಲ ಬಾರಿಗೆ ಕರಗ ಅರ್ಚಕರಾದಂತಹ ಜ್ಞಾನೇಂದ್ರ ಅವರು ಮಾಧ್ಯಮದ ಮುಂದೆ ಬಂದು ಬೇಸರವನ್ನ ವ್ಯಕ್ತಪಡಿಸಿದ್ದಾರೆ, ಬೇಸರವನ್ನ ಹೊರಹಾಕಿದ್ದಾರೆ. ಅಂದ್ರೆ ಪ್ರಮುಖವಾಗಿ ಬೆಂಗಳೂರು ಕರಗಕ್ಕೆ ಇಲ್ಲಿ ತನಕ ಸರ್ಕಾರದ ವತಿಯಿಂದ ಒಂದೇ ₹1 ಹಣ ಕೂಡ ಬಂದಿಲ್ಲ. ಕೇವಲ ಅಧಿಕಾರಿಗಳನ್ನ ಮುಂದಿಟ್ಕೊಂಡು ಹಣ ಬಿಡುಗಡೆ ಮಾಡಿದ್ದೇವೆ ಅಂತ ಹೇಳಿ ಸುಳ್ಳು ಮಾಹಿತಿಯನ್ನ ಕೊಡ್ಲಾಗ್ತಾ ಇದೆ. ಎಒ ಏನಿದ್ದಾರೆ ಆಡಳಿತಾಧಿಕಾರಿ, ಇಲ್ಲಿ ತನಕ ಧರ್ಮರಾಯನ ಸ್ವಾಮಿ ದೇವಸ್ಥಾನಕ್ಕೆ ಬಂದಿಲ್ಲ, ತಾಯಿಯ ದರ್ಶನವನ್ನ ಪಡೆದಿಲ್ಲ, ಮೊದಲ ಧ್ವಜಾರೋಹಣದಿಂದ ಇಲ್ಲಿ ತನಕ ಏನೆಲ್ಲ ಕಾರ್ಯಕ್ರಮಗಳಾಗಿದೆ ಅನ್ನೋ ಒಂದು ಮಾಹಿತಿ ಕೂಡ ಇಲ್ಲ. ಹೀಗಿದ್ದು ಕೂಡ 40 ಲಕ್ಷ ಹಣ ಬಿಡುಗಡೆ ಆಗಿದೆ, ನಾವು ಹೂವಿನ ಡೆಕೋರೇಷನ್ ಮಾಡಿಸ್ತಾ ಇದ್ದೇವೆ ಅಂತ ಹೇಳಿ ಸುಳ್ಳು ಮಾಹಿತಿಯನ್ನ ಕೊಡ್ತಾ ಇದ್ದಾರೆ. ಅರ್ಚಕರಾಗಿ ನಾವು ಜೊತೆಗೆ ಇಲ್ಲಿಬ್ರು ಇರುವಂತಹ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರು ಇಷ್ಟೂ ಜನ ಸೇರಿ ಇಲ್ಲಿ ತನಕ 60 ಲಕ್ಷ ಹಣವನ್ನ ಖರ್ಚು ಮಾಡಿ ಕರಗವನ್ನ ನಡೆಸ್ಕೊಂಡು ಹೋಗ್ತಾ ಇದ್ದೇವೆ. ಯಾಕಂದ್ರೆ ಇದು ಇತಿಹಾಸ ಪ್ರಸಿದ್ಧ ಇರೋದ್ರಿಂದ ಇದಕ್ಕೆ ಯಾವುದೇ ರೀತಿಯಾಗಿ ಕಪ್ಪು ಚುಕ್ಕಿ ಬರಬಾರ್ದು ಅಂತ ಹೇಳಿ. ಆದ್ರೆ ಇವತ್ತು ಅಧಿಕಾರಿಗಳು ಮಾಡ್ತಿರುವಂತಹ ಮೋಸದಾಟದಿಂದ ನಾವು ಮಾತಾಡ್ಲೇಬೇಕಾದಂತಹ ಪರಿಸ್ಥಿತಿ ಮುಂದಾಗಿದೆ. ಇಲ್ಲಿ ವಾಲಂಟಿಯರ್ ಆಗಿ ಮಾಡ್ತಾರೆ ಅಂತ ಹೇಳ್ತಾರೆ. ಆದ್ರೆ ನಮಗೆ ಮೊದಲ ದಿನ ಅವರು ಹೇಳಿರುವಂತಹ ಮಾತೇನು ಅಂತ ಹೇಳಿದ್ರೆ, ಇದು ನಿಮ್ಮ ಒಂದು ಪದ್ಧತಿ ಆಗಿರೋದ್ರಿಂದ ಈ ಪದ್ಧತಿ ನಮಗೆ ಯಾವ ರೀತಿಯಾಗಿ ನಡೆಯುತ್ತೆ, ಹೇಗ್ ನಡೆಯುತ್ತೆ, ಏನೆಲ್ಲ ಬೇಕಾಗುತ್ತೆ ಅನ್ನೋದು ಗೊತ್ತಾಗೋದಿಲ್ಲ. ಹೀಗಾಗಿ ನೀವು ಆದಿಯಾಗಿ ನಿಂತು ಎಲ್ಲವನ್ನ ಮಾಡ್ಕೊಳ್ಳಿ, ನಂತರದಲ್ಲಿ ನಮಗೆ ಲೆಕ್ಕವನ್ನ ಕೊಟ್ರೆ ನಾವು ಹಣವನ್ನ ನಿಮಗೆ ಕೊಡ್ತೇವೆ ಅಂತ ಹೇಳಿ ಅವರು ಆಡಳಿತಾಧಿಕಾರಿ ನಮಗೆ ಹೇಳಿರುವಂತಹ ಮಾಹಿತಿ ಇದೆ ಅಂತ ಹೇಳಿ ಈಗ ವಿಚಾರವನ್ನ ಕೊಡ್ತಾ ಇದ್ದಾರೆ. ರಂಜಿತ್, ಓಕೆ, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗೆ. ದೀಪ್ತಿ, ಬರುತ್ತೆ ನಾಳೆ ಬರುತ್ತೆ ಅಂತ ಹೇಳ್ಕೊಂಡೇ ಬಂದಿದ್ದಾರೆ. ನೋಡಿ, ಇವತ್ತು ಜಾತ್ರೆ ಮುಗೀತಾ ಬಂತು, ಇದ್ರವರೆಗೂ ₹1 ಕೊಟ್ಟಿಲ್ಲ. ನಾನು 20 ಲಕ್ಷ ರೂಪಾಯಿ ಹಾಕಿದ್ದೀನಿ. ಹೌದು ಮೇಡಮ್, ನೋಡಿ ನಮಗೆ ಕೊಡ್ತಾ ಇರೋದು ಇವಾಗ, ಯಾಕಂದ್ರೆ ಬಿಬಿಎಂಪಿ ವಿಶ್ವವಿಖ್ಯಾತ ಬೆಂಗಳೂರು ಐತಿಹಾಸಿಕ ಕರಗ, ಬೆಂಗಳೂರು ಕರಗಕ್ಕೂ ಕೂಡ ಕಾಸು ಕೊಟ್ಟಿಲ್ವಾ ಸರ್ಕಾರ? PR ರಮೇಶ್ ಪಿತೂರಿಯಿಂದಲೇ ಹಣ ಸಿಕ್ಕಿಲ್ವಂತೆ. ಕರಗ ಸಮಿತಿ ಅಧ್ಯಕ್ಷ ಸತೀಶ್ ಗಂಭೀರ ಆರೋಪ ಮಾಡಿದ್ದಾರೆ. ಸತತವಾಗಿ 6 ವರ್ಷದಿಂದ ಕರಗವನ್ನ ಮಾಡಿಸುತ್ತಿದ್ದೇನೆ, ₹1 ಕರಗ ಮಾಡಲು ಕೊಟ್ಟಿಲ್ಲ ನಮಗೆ. 40 ಲಕ್ಷ ಯಾರ ಅಕೌಂಟ್ಗೆ ಹೋಗಿದೆ ಎಂದು ಪ್ರಶ್ನೆ ಮಾಡಿದ್ದಾರೆ ಸತೀಶ್. ಕರಗ ಮಾಡ್ತಾ ಇದೀವಿ, ನಮ್ಮ ಕೈಯಿಂದ ಹಣ ಹಾಕಿ ಕರಗ ಮಾಡ್ತಾ ಇದೀವಿ. ವಿಶ್ವವಿಖ್ಯಾತ ಕರಗ ಮಹೋತ್ಸವ ಇದು. ಇಂಥ ಕರಗ ಮಹೋತ್ಸವ ಐತಿಹಾಸಿಕ, ಪುರಾತನ ಇತಿಹಾಸ ಇರುವಂತಹ ಈ ಕರಗ ಮಹೋತ್ಸವ. ಆದ್ರೆ ಕರಗಕ್ಕೆ ಹಣ ಕೊಟ್ಟಿದ್ದಾರೆ ಅಂತ ಹೇಳಿದರೆ ಯಾವ ಅಕೌಂಟ್ಗೆ ಹೋಗಿದೆ ಅನ್ನೋ ರೀತಿಯಲ್ಲಿ ಮಾತಾಡಿದ್ದಾರೆ. ಇವಾಗ ಕರಗ ಸ್ಟಾರ್ಟ್ ಆಗಿ 8 ದಿವಸ ಆಯಿತು. ಕರಗಕ್ಕೆ 3-4 ದಿವಸ ಮುಂಚೆನೆ 50 ಲಕ್ಷ ರಿಲೀಸ್ ಮಾಡ್ಬಿಡೋರು. ಇನ್ನ ಬ್ಯಾಲೆನ್ಸ್ ದುಡ್ಡನ್ನ ಕರಗ ಆದ್ಮೇಲೆ ರಿಲೀಸ್ ಮಾಡೋರು. ಈ ಸಲ PR ರಮೇಶ್ ಪಿತೂರಿಯಿಂದಾನೇ ಇದು ಆಗಿರೋದು. ಈ ಸಲ ನೋಡಿ, ಇವಾಗ ಆಯ್ತು, ಇವತ್ತು ಫೈನಲ್ ಡೇ. ಇವಾಗ 65 ಲಕ್ಷ ಖರ್ಚು ಮಾಡಿದಿರಿ. ನೀವು ಹೇಳ್ತಾರೆ ಹಂತವಾಗಿ 40 ಲಕ್ಷನ ಏನ್ ಮಾಡೋದು? ಇವತ್ತು ಕರಗ ಇವತ್ತು 45-50 ಲಕ್ಷ ಬೇಕು. ಇವಾಗ ರಿಲೀಸ್ ಮಾಡಿದ್ದಾರೆ. ಯಾರಿಗೆ ಮಾಡಿದ್ದಾರೆ? ಇದು PR ರಮೇಶ್ಗೆ ಏನೂ ಗೊತ್ತಿಲ್ಲ. ನಮ್ಮ ಶಾಸ್ತ್ರ ಸಂಪ್ರದಾಯ, ನಮ್ಮ ಜನಾಂಗ, ನಮ್ಮ ವಿಶ್ವವಿಖ್ಯಾತ ಬೆಂಗಳೂರು ಕರಗ ಬಗ್ಗೆ PR ರಮೇಶ್ ಗೊತ್ತಿಲ್ಲ ಅನ್ನೋದಕ್ಕೆ ಇದೇ ಉದಾಹರಣೆ. ಯಾಕಂತ ಹೇಳಿದ್ರೆ, ಇವತ್ತು ಏನ್ ಮಾಡ್ತಾ ಇದೀರಿ ಅವ್ರನ್ನ ಕೇಳಿ, ಇವತ್ತು ಎಷ್ಟು ಓದ್ತಿದ್ದೀರಿ ಅವ್ರನ್ನ ಕೇಳಿ. ಏನಂದ್ರೆ ಏನೂ ಗೊತ್ತಿಲ್ಲ. ಅವ್ರು ಬರೀ ಶೋ ಉಡಾಯಿಸೋದೇ ಅವ್ರ ಕೆಲಸ. ನಾನು ಇದನ್ನ ಪದೇ ಹೇಳ್ತಾ ಇದ್ದೀನಿ. ಇವಾಗ 40 ಲಕ್ಷ ಕೊಟ್ಟಿದಾರಂದ್ರಲ್ಲ, ಇದನ್ನ ಫುಲ್ ನೀವು ತನಿಖೆ ಮಾಡಿ. 40 ಲಕ್ಷ ಯಾರ ಅಕೌಂಟ್ಗೆ ಹೋಗಿದೆ? ಮುಜರಾಯಿಗೆ ಹೋಗಿದೆ. ಮುಜರಾಯಿ ಯಾವಾಗ ಕೊಡ್ತಾರೆ? ಕರಗ ಆದ್ಮೇಲೆ ಕೊಡ್ತೀನಿ ಅಂದ್ರೆ. ಇವಾಗ ಹೂವದವ್ನು ಕೊಟ್ಟಿಲ್ಲ ಅಂದ್ರೆ ನೋಡಿ, ಹೂವು ಹಾಕಿಲ್ಲ. ಇವಾಗ ಅವ್ರಿಗೆ ನಾನು 1 ಅವರಲ್ಲಿ 40 ಲಕ್ಷ ಕೊಡಬೇಕು. ಇಲ್ಲ ಕರಗನ ನಾನು 3 ದಿವಸ. ಕರಗ ವಿಚಾರದಲ್ಲಿ ಜ್ಞಾನೇಂದ್ರ ತೀವ್ರ ಬೇಸರವನ್ನು ಹೊರಹಾಕಿದ್ದಾರೆ. ಇತಿಹಾಸದಲ್ಲಿ ಮೊದಲ ಬಾರಿಗೆ ಮಾಧ್ಯಮದಲ್ಲಿ ಮಾತಾಡಿದ್ದಾರೆ. ದೇವಸ್ಥಾನದ ಚರಿತ್ರೆಯಲ್ಲಿ ಅರ್ಚಕರು ಮೊದಲ ಪ್ರತಿಕ್ರಿಯೆ ನೀಡಿರೋದಿದು. ಕರಗಕ್ಕೆ ಸರ್ಕಾರದಿಂದ ₹1 ಕೂಡ ಬಂದಿಲ್ಲ ಅಂತ ಹೇಳಿ. ಬೆಂಗಳೂರು ಕರಗಕ್ಕೆ ನಾನೇ 20 ಲಕ್ಷವನ್ನ ಹಾಕಿದ್ದೇನೆ, ಮೊದಲ ಬಾರಿಗೆ ಹಣ ಬಿಡುಗಡೆ ಮಾಡಿಲ್ಲ ಅಂತ ಹೇಳಿ ಜ್ಞಾನೇಂದ್ರ ಹೇಳಿದ್ದಾರೆ. ನಿಮಗೆ ಕೊಡೋಕೆ ಸಾಧ್ಯ ಇಲ್ಲ ಅಂದ್ರೆ ಆಗಲ್ಲ ಅಂತ ಹೇಳಿ ನಾವೇ ದುಡ್ಡು ಹಾಕಿ ಕರಗ ಮಾಡಿಸ್ತೇವೆ ಅಂತ ಹೇಳಿ ಹೇಳಿದ್ದಾರೆ ಜ್ಞಾನೇಂದ್ರ. ಇದೇ ಮೊದಲನೇ ಬಾರಿ ನಾವು ಅರ್ಚಕರು ಚಾಕ್ರಿದಾರರು ದುಡ್ಡು ಹಾಕಿ ಮಾಡ್ತಾ ಇರೋದು. ಇದ್ರವರೆಗೂ ₹1 ಹಣ ಬಿಡುಗಡೆ ಮಾಡಿಲ್ಲ ಅವರು. ಇವತ್ತು ಬರುತ್ತೆ ನಾಳೆ ಬರುತ್ತೆ ಅಂತ ಇದ್ದಾರೆ. ಯಾಕಂದ್ರೆ ನಾವು ಇತಿಹಾಸ ಪ್ರಸಿದ್ಧ ಜಾತ್ರೆ ನಿಲ್ಬಾರ್ದು ಅಂದ್ಬಿಟ್ಟು ನಾವು ಕೈಯಿಂದ 3 ಅಧ್ಯಕ್ಷರು, ನಮ್ಮ ಸೂರ್ಯಣ್ಣ ಅವರು, ನಾವು 20 ಲಕ್ಷ ಹಾಕಿ ಕೈಯಿಂದ ಹಾಕಿ ಖರ್ಚು ಮಾಡಿದ್ವಿ. ನೋಡಿ, ಇದರ ತನಕ ₹1 ಕೊಟ್ಟಿಲ್ಲ ಸರ್. ಇವತ್ತು ಬರುತ್ತೆ ನಾಳೆ ಬರುತ್ತೆ, ಬಿಬಿಎಂಪಿಯಿಂದ ಇನ್ನ ಚೆಕ್ ಬಂದಿಲ್ಲ ಅಂತ ಇದೇ ರೀತಿ ಹೇಳ್ಕೊಂಡು ನೋಡಿ, 9 ದಿವಸದ ಅಲಂಕಾರ ನಾವು ಕೈಯಿಂದ ಹಾಕಿ, ನಾನು ಒಳಗಡೆ ಇದೆಲ್ಲ ಜವಾಬ್ದಾರಿ ನಾವು ತಗೊಂಡಿದ್ವಿ. ಹೊರಗಡೆ ಅಲಂಕಾರದ್ದೆಲ್ಲ ನಮ್ಮ ಸೂರ್ಯಣ್ಣ ಅವರು ತಗೊಂಡಿದ್ರು. ಮಿಕ್ಕಿದ ಈ ಚಾಕ್ರಿದಾರಣ, ಈ ಪೂಜೆ ಸಾಮಾನು, ಇದುಗಳೆಲ್ಲ ಮೇಲ್ ಖರ್ಚುಗಳೆಲ್ಲ ನಮ್ಮ ಅಧ್ಯಕ್ಷರು ನೋಡ್ಕೊಂಡಿದ್ದಾರೆ. ಇದುವರೆಗೂ ನಾಳೆ ಬರುತ್ತೆ ಅಂತ ಹೇಳ್ಕೊಂಡೇ ಬಂದಿದ್ದಾರೆ. ನೋಡಿ, ಇವತ್ತು ಜಾತ್ರೆ ಮುಗೀತಾ ಬಂತು, ಇದ್ರವರೆಗೂ ₹1 ಕೊಟ್ಟಿಲ್ಲ. ನಾನು 20 ಲಕ್ಷ ರೂಪಾಯಿ ಹಾಕಿದ್ದೀನಿ. ಹೌದು ಮೇಡಮ್, ನೋಡಿ ನಮಗೆ ಕೊಡ್ತಾ ಇರೋದು ಇವಾಗ, ಯಾಕಂದ್ರೆ ಬಿಬಿಎಂಪಿ ಆಫೀಸ್ ಇರೋದು ಬಂದು ದೇವಸ್ಥಾನದ ಜಾಗ ಅದು.
ಅದನ್ನ ಅವರು ಲೀಸ್ ಅಂತ ಪಡೆದಿರ್ತಾರೆ 100 ವರ್ಷಕ್ಕೆ. ಅದಾದ್ಮೇಲೆ ಏನಾಯ್ತು, ಯಾರು ಬಿಡಿಸ್ಕೊಳಕ್ ಹೋಗಿಲ್ಲ. ಅಲ್ಲಿಂದ ಏನಾಯ್ತು ಅಂದ್ರೆ ಅವರು ಅನುದಾನ ಕೊಡ್ತಾ ಬಂದ್ರು. ಆ ಜಾಗಕ್ಕೆ ಪರಿಹಾರದ ರೂಪದಲ್ಲಿ ತಾಯಿಗೆ ಸೇವೆ ಸಲ್ಲಿಸ್ತಾ ಬರ್ತಾ ಇದ್ದಾರೆ. ಅದನ್ನ ಇವರು ತಡೆ ಹಿಡಿದು ಇವಾಗ ನೋಡಿ, ಅಧಿಕಾರಿಗಳು ಮುಜರಾಯಿಂದ ₹1 ಹಾಕಲ್ಲ ಅವರು. ಇಲ್ಲ ಸರ್, ನಮ್ಮ ದೇವಸ್ಥಾನದ ಚರಿತ್ರೆಯಲ್ಲೇ 800 ವರ್ಷದ ಇತಿಹಾಸದಲ್ಲೇ ಇದೇ ಮೊದಲನೇ ಬಾರಿ ನಾವು ಅರ್ಚಕರು ಚಾಕ್ರಿದಾರರು ದುಡ್ಡು ಹಾಕಿ ಮಾಡ್ತಾ ಇರೋದು. ಇದ್ರವರೆಗೂ ₹1 ಹಣ ಬಿಡುಗಡೆ ಮಾಡಿಲ್ಲ ಅವರು. ಇವತ್ತು ಬರುತ್ತೆ ನಾಳೆ ಬರುತ್ತೆ ಅಂತ ಇದ್ದಾರೆ. ಯಾಕಂದ್ರೆ ನಾವು ಇತಿಹಾಸ ಪ್ರಸಿದ್ಧ ಜಾತ್ರೆ ನಿಲ್ಬಾರ್ದು ಅಂದ್ಬಿಟ್ಟು ನಾವು ಕೈಯಿಂದ 3 ಅಧ್ಯಕ್ಷರು, ನಮ್ಮ ಸೂರ್ಯಣ್ಣ ಅವರು, ನಾವು 20 ಲಕ್ಷ ಹಾಕಿ ಕೈಯಿಂದ ಹಾಕಿ ಖರ್ಚು ಮಾಡಿದ್ವಿ ನೋಡಿ. ಇದರ ತನಕ ₹1 ಕೊಟ್ಟಿಲ್ಲ ಸರ್. ಇವತ್ತು ಬರುತ್ತೆ ನಾಳೆ ಬರುತ್ತೆ, ಬಿಬಿಎಂಪಿಯಿಂದ ಇನ್ನ ಚೆಕ್ ಬಂದಿಲ್ಲ ಅಂತ ಇದೇ ರೀತಿ ಹೇಳ್ಕೊಂಡು ನೋಡಿ. 9 ದಿವಸದ ಅಲಂಕಾರ ನಮ್ಮ ಕೈಯಿಂದ ಹಾಕಿ, ನಾನು ಒಳಗಡೆ ಇದೆಲ್ಲ ಜವಾಬ್ದಾರಿ ನಾವು ತಗೊಂಡಿದ್ವಿ, ಹೊರಗಡೆ ಅಲಂಕಾರದ್ದೆಲ್ಲ ನಮ್ಮ ಸೂರ್ಯಣ್ಣ ಅವರು ತಗೊಂಡಿದ್ರು. ಮಿಕ್ಕಿದ ಚಾಕ್ರಿದಾರ ಹಣ, ಈ ಪೂಜೆ ಸಾಮಾನು ಇದುಗಳೆಲ್ಲ ಮೇಲ್ಖರ್ಚುಗಳೆಲ್ಲ ನಮ್ಮ ಅಧ್ಯಕ್ಷರು ನೋಡ್ಕೊಂಡಿದ್ದಾರೆ. ಇದುವರೆಗೂ ನಾಳೆ ಬರುತ್ತೆ ಅಂತ ಹೇಳ್ಕೊಂಡೇ ಬಂದಿದ್ದಾರೆ ನೋಡಿ. ಇವತ್ತು ಜಾತ್ರೆ ಮುಗೀತಾ ಬಂತು, ಇದ್ರವರೆಗೂ ₹1 ಕೊಟ್ಟಿಲ್ಲ. ನಾನು 20 ಲಕ್ಷ ರೂಪಾಯಿ ಹಾಕಿದ್ದೀನಿ. ಹೌದು ಮೇಡಮ್, ನೋಡಿ ನಮಗೆ ಕೊಡ್ತಾ ಇರೋದು ಇವಾಗ, ಯಾಕಂದ್ರೆ ಬಿಬಿಎಂಪಿ ಆಫೀಸ್ ಇರೋದು ಬಂದು ದೇವಸ್ಥಾನದ ಜಾಗ ಅದನ್ನ ಅವರು ಲೀಸ್ ಅಂತ ಪಡೆದಿರ್ತಾರೆ 100 ವರ್ಷಕ್ಕೆ. ಅದಾದ್ಮೇಲೆ ಏನಾಯ್ತು, ಯಾರು ಬಿಡಿಸ್ಕೊಳಕ್ ಹೋಗಿಲ್ಲ. ಅಲ್ಲಿಂದ ಏನಾಯ್ತು ಅಂದ್ರೆ ಅವರು ಅನುದಾನ ಕೊಡ್ತಾ ಬಂದ್ರು. ಆ ಜಾಗಕ್ಕೆ ಪರಿಹಾರದ ರೂಪದಲ್ಲಿ ತಾಯಿಗೆ ಸೇವೆ ಸಲ್ಲಿಸ್ತಾ ಬರ್ತಾ ಇದ್ದಾರೆ. ಅದನ್ನ ಇವರು ತಡೆ ಹಿಡಿದು ಇವಾಗ ನೋಡಿ, ಅಧಿಕಾರಿಗಳು ಮುಜರಾಯಿಂದ ₹1 ಹಾಕಲ್ಲ ಅವರು. ಇನ್ನಷ್ಟು ಮಾಹಿತಿಯೊಂದಿಗೆ ನಮ್ಮ ಪ್ರತಿನಿಧಿ ದೀಪ್ತಿ ಈಗ ದೂರವಾಣಿ ಸಂಪರ್ಕಕ್ಕೆ ಬಂದಿದ್ದಾರೆ. ದೀಪ್ತಿ, ಕರಗ ಇವತ್ತು ಕೊನೆ ದಿನ, ಸರ್ಕಾರದಿಂದ ₹1 ಕೂಡ ಕೊಟ್ಟಿಲ್ಲ ಅನ್ನೋ ವಿಚಾರ ಸದ್ಯ ಈಗ ಅಧಿಕಾರಿಗಳು ಏನ್ ಹೇಳ್ತಾರೆ, ಮತ್ತೆ ಹೇಗಿದೆ ಪೂಜೆ ಪುನಸ್ಕಾರಗಳೆಲ್ಲ ಹೇಗಿದೆ, ಸಂಭ್ರಮ ಹೇಗಿದೆ ದೀಪ್ತಿ? ಮೊಟ್ಟ ಮೊದಲ ಬಾರಿಗೆ ಕರಗ ಅರ್ಚಕರಾದಂತಹ ಜ್ಞಾನೇಂದ್ರ ಅವರು ಮಾಧ್ಯಮದ ಮುಂದೆ ಬಂದು ಬೇಸರವನ್ನ ವ್ಯಕ್ತಪಡಿಸಿದ್ದಾರೆ, ಬೇಸರವನ್ನ ಹೊರಹಾಕಿದ್ದಾರೆ. ಅಂದ್ರೆ ಪ್ರಮುಖವಾಗಿ ಬೆಂಗಳೂರು ಕರಗಕ್ಕೆ ಇಲ್ಲಿ ತನಕ ಸರ್ಕಾರದ ವತಿಯಿಂದ ಒಂದೇ ₹1 ಹಣ ಕೂಡ ಬಂದಿಲ್ಲ. ಕೇವಲ ಅಧಿಕಾರಿಗಳನ್ನ ಮುಂದಿಟ್ಕೊಂಡು ಹಣ ಬಿಡುಗಡೆ ಮಾಡಿದ್ದೇವೆ ಅಂತ ಹೇಳಿ ಸುಳ್ಳು ಮಾಹಿತಿಯನ್ನ ಕೊಡ್ಲಾಗ್ತಾ ಇದೆ. ಎಒ ಏನಿದ್ದಾರೆ ಆಡಳಿತಾಧಿಕಾರಿ, ಇಲ್ಲಿ ತನಕ ಧರ್ಮರಾಯನ ಸ್ವಾಮಿ ದೇವಸ್ಥಾನಕ್ಕೆ ಬಂದಿಲ್ಲ, ತಾಯಿಯ ದರ್ಶನವನ್ನ ಪಡೆದಿಲ್ಲ, ಮೊದಲ ಧ್ವಜಾರೋಹಣದಿಂದ ಇಲ್ಲಿ ತನಕ ಏನೆಲ್ಲ ಕಾರ್ಯಕ್ರಮಗಳಾಗಿದೆ ಅನ್ನೋ ಒಂದು ಮಾಹಿತಿ ಕೂಡ ಇಲ್ಲ. ಹೀಗಿದ್ದು ಕೂಡ 40 ಲಕ್ಷ ಹಣ ಬಿಡುಗಡೆ ಆಗಿದೆ, ನಾವು ಹೂವಿನ ಡೆಕೋರೇಷನ್ ಮಾಡಿಸ್ತಾ ಇದ್ದೇವೆ ಅಂತ ಹೇಳಿ ಸುಳ್ಳು ಮಾಹಿತಿಯನ್ನ ಕೊಡ್ತಾ ಇದ್ದಾರೆ. ಅರ್ಚಕರಾಗಿ ನಾವು, ಜೊತೆಗೆ ಇಲ್ಲಿಬ್ರು ಇರುವಂತಹ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರು, ಇಷ್ಟೂ ಜನ ಸೇರಿ ಇಲ್ಲಿ ತನಕ 60 ಲಕ್ಷ ಹಣವನ್ನ ಖರ್ಚು ಮಾಡಿ ಕರಗವನ್ನ ನಡೆಸ್ಕೊಂಡು ಹೋಗ್ತಾ ಇದ್ದೇವೆ. ಯಾಕಂದ್ರೆ ಇದು ಇತಿಹಾಸ ಪ್ರಸಿದ್ಧ ಇರೋದ್ರಿಂದ ಇದಕ್ಕೆ ಯಾವುದೇ ರೀತಿಯಾಗಿ ಕಪ್ಪು ಚುಕ್ಕಿ ಬರಬಾರ್ದು ಅಂತ ಹೇಳಿ. ಆದ್ರೆ ಇವತ್ತು ಅಧಿಕಾರಿಗಳು ಮಾಡ್ತಿರುವಂತಹ ಮೋಸದಾಟದಿಂದ ನಾವು ಮಾತಾಡ್ಲೇಬೇಕಾದಂತಹ ಪರಿಸ್ಥಿತಿ ಮುಂದಾಗಿದೆ. ಇಲ್ಲಿ ವಾಲಂಟಿಯರ್ ಆಗಿ ಮಾಡ್ತಾರೆ ಅಂತ ಹೇಳ್ತಾರೆ. ಆದ್ರೆ ನಮಗೆ ಮೊದಲ ದಿನ ಅವರು ಹೇಳಿರುವಂತಹ ಮಾತೇನು ಅಂತ ಹೇಳಿದ್ರೆ, ಇದು ನಿಮ್ಮ ಒಂದು ಪದ್ಧತಿ ಆಗಿರೋದ್ರಿಂದ ಈ ಪದ್ಧತಿ ನಮಗೆ ಯಾವ ರೀತಿಯಾಗಿ ನಡೆಯುತ್ತೆ, ಹೇಗ್ ನಡೆಯುತ್ತೆ, ಏನೆಲ್ಲ ಬೇಕಾಗುತ್ತೆ ಅನ್ನೋದು ಗೊತ್ತಾಗೋದಿಲ್ಲ. ಹೀಗಾಗಿ ನೀವು ಆದಿಯಾಗಿ ನಿಂತು ಎಲ್ಲವನ್ನ ಮಾಡ್ಕೊಳ್ಳಿ, ನಂತರದಲ್ಲಿ ನಮಗೆ ಲೆಕ್ಕವನ್ನ ಕೊಟ್ರೆ ನಾವು ಹಣವನ್ನ ನಿಮಗೆ ಕೊಡ್ತೇವೆ ಅಂತ ಹೇಳಿ ಅವರು ಆಡಳಿತಾಧಿಕಾರಿ ನಮಗೆ ಹೇಳಿರುವಂತಹ ಮಾಹಿತಿ ಇದೆ ಅಂತ ಹೇಳಿ ಈಗ ವಿಚಾರವನ್ನ ಕೊಡ್ತಾ ಇದ್ದಾರೆ. ರಂಜಿತ್, ಓಕೆ, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗೆ ದೀಪ್ತಿ. ನಾಳೆ ಬರುತ್ತೆ ಅಂತ ಹೇಳ್ಕೊಂಡೇ ಬಂದಿದ್ದಾರೆ ನೋಡಿ. ಇವತ್ತು ಜಾತ್ರೆ ಮುಗೀತಾ ಬಂತು, ಇದ್ರವರೆಗೂ ₹1 ಕೊಟ್ಟಿಲ್ಲ. ನಾನು 20 ಲಕ್ಷ ರೂಪಾಯಿ ಹಾಕಿದ್ದೀನಿ. ಹೌದು ಮೇಡಮ್, ನೋಡಿ ನಮಗೆ ಕೊಡ್ತಾ ಇರೋದು ಇವಾಗ, ಯಾಕಂದ್ರೆ ಬಿಬಿಎಂಪಿ ಆಫೀಸ್